ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ನಾನಿವತ್ತು ಸಂಜೆಗೆ ಏನು ಅಡುಗೆ ಮಾಡೋಣ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಿದ್ದೆ. ಒಂದೇ ಒಂದು ಸೀಮೆ ಬದನೆಕಾಯಿ ಇತ್ತು ಆಯಿತಾ. ಹಾಗಾಗಿ ನಾನು ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ದೀನಿ. ಇವಾಗ ಬನ್ನಿ ಯಾವ ಥರ ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡೋಣ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದಾಗಿರುವಂಥ ಮತ್ತು ಮಾಡೋದಕ್ಕೂ ಸುಲಭವಾಗಿರುವಂಥ ಈಸಿ ಆದಂಥ ರೆಸಿಪಿನ ನಿಮಗೆ ತೋರಿಸ್ತೀನಿ. ಬನ್ನಿ ಯಾವ ರೀತಿ ಮಾಡೋದು ಅಂತ ಹೇಳಿ. ಹಾಗಿದ್ರೆ ಬನ್ನಿ ಇದನ್ನು ಯಾವ ಥರ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ಮಾಡೋದಕ್ಕೆ. ಮೊದಲಿಗೆ ಒಂದು ಸೀಮೆ ಬದನೆಕಾಯಿನ ಈ ಥರ ಸಿಪ್ಪೆ ತೆಗೆದು ಹಚ್ಚಿಟ್ಕೋಬೇಕು. ಇದನ್ನು ನೀರು ಒಂದು ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೋಬೇಕು. ನಾನು ಇವಾಗ ಬೇಯಕ್ಕೆ ಇಡ್ತೀನಿ. ಇದೇನಪ್ಪ ಇದನ್ನು ಇಟ್ಕೊಂಡಿದ್ದೀನಿ ಅಂತಂದರೆ ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ. ಇವಾಗ ಒಂದು ಸ್ಪೂನ್ ಜೀರಿಗೆನ ಆ್ಯಡ್ ಮಾಡಬೇಕು ಇದಕ್ಕೆ. ಇದಿಷ್ಟನ್ನು ರುಬ್ಕೊಬೇಕು ಮಿಕ್ಸಿನಲ್ಲಿ ನುಣ್ಣಗೆ. ಇದು ಕರ್ಬೇವಿನ ಸೊಪ್ಪು ಒಗ್ಗರಣೆಗೆ ಅಂತೇಳಿ ಇಟ್ಟಿದ್ದೀನಿ. ಬನ್ನಿ ಇವಾಗ ಇದನ್ನು ಬೇಯಕ್ಕಿಟ್ಟು ಇದನ್ನು ರುಬ್ಕೊಂಡು ಬರ್ತೀನಿ. ರುಬ್ಬೋದಕ್ಕೆ ಇನ್ನೊಂದು ಸಲ ಹೇಳ್ತೀನಿ, ಕನ್ಫ್ಯೂಸ್ ಮಾಡ್ಕೊಬಿಟ್ಟು. ಕಾಯಿ, ಜೀರಿಗೆ ಮತ್ತು ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಇಷ್ಟನ್ನು ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ಕೊಂಡೆ ರುಬ್ಕೊಳ್ಳಿ, ಪರವಾಗಿಲ್ಲ. ಇವಾಗ ಇದನ್ನು ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಸೀಮೆ ಬದನೆಕಾಯಿ ಹಾಕಿ ಹೆಚ್ಚಿಟ್ಕೊಂಡಿರೋದನ್ನ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಬೇಯಿಸ್ತಾ ಇದ್ದೀನಿ. ಬೇಯಕ್ಕೆ ಇಟ್ಕೊಂಡಿದ್ದೀನಿ. ಇದು ಚೆನ್ನಾಗಿ ಬೇಯಲಿ, ಅಂದರೆ ಮುಟ್ಟಿದ್ರೆ ಪೀಸ್ ಆಗೋ ಥರ ಬೇಯಲಿ. ತೀರಾನೂ ಬೇಯಬಾರ್ದು, ಸ್ವಲ್ಪ ಹಂಗೆ ಸಿಗಬೇಕು, ಚೆನ್ನಾಗಿರುತ್ತೆ. ಅವಾಗ ಬೆಂದ ಮೇಲೆ ಆರಬೇಕದು ಪೂರ್ತಿ. ಅದಾದಮೇಲೆ ಒಗ್ಗರಣೆ ಹಾಕೋದು ತೋರಿಸ್ತೀನಿ. ಅದನ್ನು ನಾನು ಸ್ವಲ್ಪ ಬೇಯಬೇಕು, ನಾನು 5 ಮಿನಿಟ್ಸು. ಅಷ್ಟೊತ್ತಿಗೆ ಅನ್ನನೂ ಆಯಿತು. ಇವಾಗ ಹಪ್ಳನ ಸುಟ್ಕೊತೀನಿ, ಕಾಳು ಹಪ್ಳ. ಅದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಅದ್ರ ಕಾಂಬಿನೇಷನ್. ಹಪ್ಳನೂ ಸುಟ್ಟಾಯಿತು, ಇದು ಬೆಂದಾಯಿತು. ಇವಾಗ ಸ್ಟವ್ನ ಆಫ್ ಮಾಡ್ಕೊತೀನಿ. ಒಂದು ಸ್ವಲ್ಪ ಆರಬೇಕಿದು. ಅಷ್ಟರಲ್ಲಿ ಇದಕ್ಕೆ ಒಗ್ಗರಣೆ ಕೊಟ್ಕೊಂಡ್ಬಿಡೋಣ ಒಂದು ಸ್ವಲ್ಪ. ಇದು ರುಬ್ಬಿಟ್ಕೊಂಡಿರೋಂಥ ಮಸಾಲೆ, ಇದು ಗಟ್ಟಿ ಮಜ್ಜಿಗೆ ಕಡ್ದಿದ್ದೀನಿ, 1 ಲೋಟ ಇದೆ. ಇದು ಕರ್ಬೇವಿನ ಸೊಪ್ಪು. ಇವಾಗ ಬಾಣಲಿಗೆ ಎಣ್ಣೆ, ಸಾಸಿವೆ ಹಾಕಿದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ತೀನಿ. ಸಾಸಿವೆ ಮತ್ತು ಜೀರಿಗೆ ಏನು ಹಾಕೋದು ಬೇಡ, ಜೀರಿಗೆ ರುಬ್ಬಕ್ಕೆ ಹಾಕಿದ್ದೀನಲ್ಲ, ಹಂಗಾಗಿ ಹಾಕಿದ್ರೆ ಹಾಕೋಬೋದು, ನಿಮ್ಗೆ ಇಷ್ಟ. ಇವಾಗ ರುಬ್ಬಿರೋವಂಥದ್ದು ಮತ್ತು ಅರಿಶಿಣ ಹಾಕಬೇಕು. ಅರಿಶಿಣ ಹಾಕಿ ಒಂದು ಸ್ವಲ್ಪ ಆಡಿಸ್ಕೊಬೇಕು, ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ. ಈ ಹಸಿಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಹಂಗಾಗಿ ಬಾಡಿಸ್ಕೊಂಡು ಆಫ್ ಮಾಡಬೇಕು ಇದನ್ನು. ಅದಾದಮೇಲೆ ಗಟ್ಟಿ ಮಜ್ಜಿಗೆ ಮತ್ತು ಬೆಂದು ಆರಿರುವಂಥ ಸೀಮೆ ಬದನೆಕಾಯಿನ ಸೇರಿಸಿ ಒಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡಬೇಕು, ರುಚಿಗೆ ತಕ್ಕಷ್ಟು. ಬೇಯಿಸೋಕ್ಕೂ ಹಾಕಿರ್ತೀವಿ, ಇವಾಗ ಮಜ್ಜಿಗೆ ಇದೆಲ್ಲ ಹಾಕಿರ್ತೀವಲ್ಲ, ನೋಡ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಉಪ್ಪನ್ನ ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಗೀತು. ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ತಿನ್ನೋದಕ್ಕೆ ರೆಡಿ ಆಗುತ್ತೆ. ಇವಾಗ ಇನ್ನೊಂದು 1 ನಿಮಿಷ ಸಾಕಿದು, ತುಂಬಾ ಬಾಡಬಾರ್ದು. 1 ನಿಮಿಷ ಈ ಥರ ಕುದಿ ಬರಬೇಕು. ಅವಾಗ ಆಫ್ ಮಾಡಿ ಇದು ಒಂದು ಸ್ವಲ್ಪ ಆರಿದ ಮೇಲೆ ಹಾಕಬೇಕು. ಬಿಸಿ ಬಿಸಿ ಇದ್ದಾಗಲೇ ಹಾಕಿದ್ರೆ ಏನಾಗುತ್ತೆ ಅಂತಂದರೆ ಒಂಥರ ಮೊಸರೆಲ್ಲ ಮಜ್ಜಿಗೆ ಎಲ್ಲ ಒಡ್ಕೊಳಂಗೆ ಆಗುತ್ತೆ. ಹಂಗಾಗಿ ಆರಿದ ಮೇಲೆ ಹಾಕಿದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದು ಒಳ್ಳೆ ಘಮ ಬರ್ತಿದೆ. ಇವಾಗ ಆಫ್ ಮಾಡ್ತೀನಿ, ಸಾಕು ಇದು. ಇವಾಗ ಇದನ್ನು ಆರೋದಕ್ಕೆ ಬಿಡಬೇಕು. ಅದಾದಮೇಲೆ ಉಪ್ಪು, ಮಜ್ಜಿಗೆ ಮತ್ತು ಬೆಂದಿರೋಂಥ ಸೀಮೆ ಬದನೆಕಾಯಿ ಹಾಕಬೇಕು. ಸೊ ಇವಾಗ ಇದೆಲ್ಲ ಚೆನ್ನಾಗಿ ಆರಿದೆ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಇದಕ್ಕೇ ಸಾಂಬಾರು ಹೊಂದಿಸ್ಕೊತಿದ್ದೀನಿ. ಅಂದರೆ ಇದನ್ನೇನು ಕುದಿಸಂಗಿಲ್ಲ, ಇದರಲ್ಲಿ ಒಗ್ಗರಣೆ ಹಾಕೋಕ್ಕಾಗಲ್ಲ, ಸ್ಟೀಲ್ ಪಾತ್ರೆ ಇರುವ ಅದಕ್ಕೆ. ಇವಾಗ ಮೊಸರು, ಮಜ್ಜಿಗೆ, ಗಟ್ಟಿ ಮಜ್ಜಿಗೆ ಕಳ್ಕೊಂಡಿರೋದು. ನೋಡ್ತಾ ಇರ್ಬೋದು ಎಷ್ಟು ಗಟ್ಟಿಗಿದೆ ಅಂತೇಳಿ. ಇವಾಗ ನಾವೇನು ಒಗ್ಗರಣೆ ಮಾಡಿದ್ವಲ್ಲ ಅದು, ಮತ್ತು ರುಚಿಗೆ ಎಷ್ಟು ಬೇಕೋ ನೋಡಿಕೊಂಡು ಉಪ್ಪನ್ನ ಹಾಕ್ರಿ. ಅಷ್ಟೇ, ಇದೆಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಹಾಗೆ ಹೋಯ್ತು ಮಜ್ಜಿಗೆ ಹುಳಿ. ಸೀಮೆ ಬದನೆಕಾಯಿ ಮಜ್ಜಿಗೆ ಹುಳಿ ರೆಡಿ ಆಯಿತು. ನೋಡ್ತಾ ಇರ್ಬೋದು ನೀವಿಲ್ಲಿ ಎಷ್ಟು ಚೆನ್ನಾಗಿದೆ, ಯಮ್ಮಿ ಆಗಿದೆ ಅಂತ. ಇದನ್ನು ಮುದ್ದೆ ಜೊತೆಗೆ ತಿಂದು ಚೆನ್ನಾಗಿರುತ್ತೆ.
ನಮ್ಮ ಮನೆಯವ್ರು ಬಂದಾದಮೇಲೆ ಮುದ್ದೆನ ಮಾಡ್ತೀನಿ. ಅನ್ನ ಮತ್ತು ಹಪ್ಪಳ ಎಲ್ಲ ಸುಟ್ಟು ಇಕ್ಕಿದ್ದೀನಿ. ಮುದ್ದೆ ಮಾಡೋದು ಒಂದು ಬಾಕಿ ಅಷ್ಟೇ. ಮುದ್ದೆನ ಬೇಗ ಮಾಡಿಟ್ರೆ ಆರೋಗುತ್ತಲ್ಲ, ತಿನ್ನೋಕ್ಕಾಗಲ್ಲ. ಹಾಗಾಗಿ ನಾನು ಅವ್ರು ಬಂದಾಗಲೇ ಇಡೋದು ಮುದ್ದೆಗೆ. ಲಾಸ್ಟಲ್ಲಿ ತೋರಿಸ್ತಿಂತ ಇದ್ದೀನಿ ಮುದ್ದೆಗೆ ಹೆಂಗಿರುತ್ತೆ ಅಂತ ಹೇಳ್ಬಿಟ್ಟು. ಅಷ್ಟೇ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ಮಜ್ಜಿಗೆ ಹುಳಿ ರೆಸಿಪಿನ ನಿಮ್ಮ ಒಂದು ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಶೇರ್ ಮಾಡೋದನ್ನ ಮರಿಬೇಡಿ ಆಯಿತಾ.